ಮಾಡುತ್ತಿದ್ದಾನೆ. ಅವನ ದೃಷ್ಟಿಯೆಲ್ಲವೂ ವಿಶ್ವ ಶಾಂತಿಗೋಸ್ಕರವಾಗಿ ಅಗೋಚರ ಶಕ್ತಿಯ ಧ್ಯಾನದ ಕಡೆಗೆ ಕುಳಿತುಕೊಂಡಿದೆ. ಈ ದಕ್ಷ ಬ್ರಹ್ಮ ನಾನು ಎಂಬ ಅಹಂಕಾರದಿಂದ ಮಾತನಾಡುತ್ತಿರುವ ಭಾಷೆಗಳು ಕೈಲಾಸದಲ್ಲಿ ಯಾರ ಕಿವಿಯ ಮೇಲೂ ಬೀರುತ್ತಿಲ್ಲ. ಆದರೂ ಕೂಡ ಈತ ಸಿಡಿಲಾಪಟ್ಟವನ್ನು ಕಂಡ ಸಿಂಹನಂತೆ ಅಹಂಕರಿಸುತ್ತ ಎಲ್ಲವೋ ದುರ್ವನಾದ ದಾಕ್ಷಾಯಿಣಿ ಈ ಶಂಕರನ ಕೈಗೆ ಕೊಟ್ಟಿದ್ದು ನನ್ನ ತಪ್ಪು. ನಾನು ಕೈಲಾಸನಾಥನೆಂಬ ಅಹಂಕಾರದಿಂದ ಬೆರೆಯುತ್ತಿರುವೆಯಾ? ತನ್ನ ಜೊತೆಯಲ್ಲಿ ಬಂದಿದ್ದ ಪರಿವಾರವನ್ನು ಕುರಿತು ಹೇಳುತ್ತಿದ್ದಾರೆ. ಕೆಲವ ದಕ್ಷ ಪ್ರಜಾಪಿತನ ಜೊತೆಯಲ್ಲಿ ಬಂದಿರುವವರೇ ಈತನ ಅಹಂಕಾರವನ್ನು ನಾವು ಕಡೆಗಣಿಸಬೇಕಾಗಿದೆ.
ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ ಶಿವಲೋಕದಲ್ಲಿ ಶ್ರೇಷ್ಠ ನೆಮ್ಮದೆನಿಸಿ ದುಷ್ಟ ದೈತ್ಯರನು ನೀ ಸಂಹರಿಸಿ ಶಿವಲೋಕದಲ್ಲಿ ಶ್ರೇಷ್ಠ ನೆಮ್ಮದೆನಿಸಿ ದುಷ್ಟ ದೈತ್ಯರನು ನೀ ಸಂಹರಿಸಿ ದಕ್ಷ ಬ್ರಹ್ಮನಾಶಿದ ವೀರಭದ್ರೇಶ್ವರ ಕಡೆ ಕಡೆ ಕಿಚ್ಚಿನ ಗಂಡ ದುಷ್ಟ ಪಾಪಿಗಳ ಗಂಡ ನನ್ನ ಪ್ರಚಂಡ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಿವನ ವೀರಭದ್ರನು ದಕ್ಷ ಬ್ರಹ್ಮನ ಯಜ್ಞ ಹೋಮ ಶಾಲೆಗೆ ಹೋಗಿ
ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ ಶಿವಲೋಕದಲ್ಲಿ ಶ್ರೇಷ್ಠ ನೆಮ್ಮದೆನಿಸಿ ದುಷ್ಟ ದೈತ್ಯರನು ನೀ ಸಂಹರಿಸಿ ಶಿವಲೋಕದಲ್ಲಿ ಶ್ರೇಷ್ಠ ನೆಮ್ಮದೆನಿಸಿ ದುಷ್ಟ ದೈತ್ಯರನು ನೀ ಸಂಹರಿಸಿ ದಕ್ಷ ಬ್ರಹ್ಮನ ಶಿರವನ್ನು ಕಡಿದು ಶಿರ ಜೋಡಿಸಿದಯ್ಯ ಮರುಜನ್ಮವನ್ನು ನೀಡಿ ದಕ್ಷನಿಗೆ ಮೋಕ್ಷ ನೀಡಿದಯ್ಯ ದಕ್ಷ ಬ್ರಹ್ಮನ ಶಿರವನ್ನು ಕಡಿದು ಶಿರ ಜೋಡಿಸಿದಯ್ಯ ಮರುಜನ್ಮವನ್ನು ನೀಡಿ ದಕ್ಷನಿಗೆ ಮೋಕ್ಷ ನೀಡಿದಯ್ಯ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ ಕೆಟ್ಟ ಕ್ರೂರರನು ಸುಟ್ಟ ಶೂರನಯ್ಯ ಪುಣ್ಯ ಕ್ಷೇತ್ರಗಳಲ್ಲಿ ನಿತ್ಯ ನೀನಯ್ಯ ಕೆಟ್ಟ ಕ್ರೂರರನು ಸುಟ್ಟ ಶೂರನಯ್ಯ ಪುಣ್ಯ ಕ್ಷೇತ್ರಗಳಲ್ಲಿ ನಿತ್ಯ ನೀನಯ್ಯ ಭದ್ರಕಾಳಿಯ ಪತಿಯೊಂದೆನಿಸಿ ಜಗ ಬೆಳಗಿದಿ ದೇವಾ ರುದ್ರ ರೂಪವನ್ನು ತಾಳಿ ಶಿವನ ಸೇವೆಯನ್ನು ಗೈದೆ ದೇವಾ ಭದ್ರಕಾಳಿಯ ಪತಿಯೊಂದೆನಿಸಿ ಜಗ ಬೆಳಗಿದಿ ದೇವಾ ರುದ್ರ ರೂಪವನ್ನು ತಾಳಿ ಶಿವನ ಸೇವೆಯನ್ನು ಗೈದೆ ದೇವಾ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ ಮಾಲಾಧರನು ನೀನಯ್ಯಾದ ಕಾರವನಳಿಸಿದಿ ಗುರುದೇವ ರುಂಡ ಮಾಲಾಧರನು ನೀನಯ್ಯಾದ ಕಾರವನಳಿಸಿದಿ ಗುರುದೇವ ಬರುವ ಭಕ್ತರಿಗೆ ಕಾಯುತ್ತ ಮುಕ್ತಿಯ ನೀಡಿದ ಶಿವನಯ್ಯ ಸತ್ಯದಿಂದ ದುಡಿದವರ ಬಾಳನ್ನು ಬೆಳಗಿದಿ ನೀನಯ್ಯ
ಬರುವ ಭಕ್ತರಿಗೆ ಕಾಯುತ್ತ ಮುಕ್ತಿಯ ನೀಡಿದ ಶಿವನಯ್ಯ. ಸತ್ಯದಿಂದ ದುಡಿದವರ ಬಾಳನ್ನು ಬೆಳಗಿದಿ ನೀನಯ್ಯ. ವೀರಭದ್ರೇಶ ಹೇ ಜಗದೀಶ, ವೀರಭದ್ರೇಶ ಹೇ ಜಗದೀಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ. ವೀರಭದ್ರೇಶ ಹೇ ಜಗದೀಶ, ವೀರಭದ್ರೇಶ ಹೇ ಜಗದೀಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ. ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ, ಮೊರೆ ಕೇಳಿ ದಯ ತೋರಿ ರಕ್ಷೆ ನೀಡುವಾರು. ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ, ಮೊರೆ ಕೇಳಿ ದಯ ತೋರಿ ರಕ್ಷೆ ನೀಡುವಾರು. ನಿನ್ನ ಪೂಜೆಯ ನಿನ್ನ ಸೇವೆಯ ನಾನು ಮರೆಯಲಿಲ್ಲ. ನಮ್ಮ ಬಾಳಲಿ ಏಕೆ ಈ ರೀತಿ ನೋವು ಕಾಡಿತಲ್ಲ. ವೀರಭದ್ರ 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 ವೀರಭದ್ರ. ನಿನ್ನ ಅಪ್ಪಣೆ ಪಡೆದೆ ಮಗಳ ಮದುವೆ ಮಾಡಿದೆ. ಮಗಳ ಬಾಳಲಿ ಏಕೋ ಏನೋ ವಿರಸ ಕಾಡಿದೆ. ಗಂಡ ಹೆಂಡಿನ ನಡುವೆ ಏಕೆ ಇಂಥ ದೂರವು. ಎಲ್ಲ ಬಲ್ಲವನೆ ನೀನೇ ಇಳಿಸು ಮನದ ಭಾರವು. ಮೊರೆಯ ಕೇಳುವ ಅಭಯ ನೀಡುವ, ಮಗಳ ಬಾಳಲಿ ಹಿತವ ನೀಡುವ. ಶರಣೆಂದೆನು ಬಳಿ ಬಂದೆನು ಗುರು ನಿನ್ನ ಪಾದ ಧೂಳಿ ನೀಡಯ್ಯ. ರುದ್ರೇಶ ಭದ್ರೇಶ ವೀರೇಶ ಸರ್ವೇಶ, ರುದ್ರೇಶ ಭದ್ರೇಶ ವೀರೇಶ ಸರ್ವೇಶ. ನನ್ನ ಮಗಳಿನ ಭವಿಷ್ಯವನ್ನು ಮೊದಲೇ ತಿಳಿಸದೆ ಏತಕ್ಕೆ ನಿಂತೆ ಮಾತನಾಡದೆ ಮೌನ ವಹಿಸಿದೆ. ನಾನು ಮಾಡಿದ ತಪ್ಪೇನಿದ್ದರೂ ನನ್ನ ಶಿಕ್ಷಿಸು. ನನ್ನ ಮಗಳಿನ ಬಾಳನು ಬೆಳಗಿ ಸ್ವಾಮಿ ರಕ್ಷಿಸು. ಅಳಿಸು ವೇದನೆ ಏಕೆ ಶೋಧನೆ, ತಾಳಲಾರೆನು ನರಕ ಯಾತನೆ. ವರದಾತನೆ ಶುಭದಾತನೆ ಗುರು ಒಮ್ಮೆ ನೀನು ಎದ್ದು ಬಾರಯ್ಯ.
ಶಾಂತೇಶ ಮಲ್ಲೇಶ ಸಿದ್ಧೇಶ ಜಗದೀಶ ಶಾಂತೇಶ ಮಲ್ಲೇಶ ಸಿದ್ಧೇಶ ಜಗದೀಶ ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ ಮೊರೆ ಕೇಳಿ ದಯ ತೋರಿ ರಕ್ಷೆ ನೀಡುವಾರು ಆಹಾ ರುದ್ರ ಆಹಾ ಭದ್ರ ವೀರಭದ್ರ ಬಾರೋ ಮೊರೆ ಕೇಳಿ ದಯ ತೋರಿ ರಕ್ಷೆ ನೀಡುವಾರು ನಿನ್ನ ಪೂಜೆಯ ನಿನ್ನ ಸೇವೆಯ ನಾನು ಮರೆಯಲಿಲ್ಲ ನಮ್ಮ ಬಾಳಲಿ ಏಕೆ ಈ ರೀತಿ ನೋವು ಕಾಡಿತಲ್ಲ ವೀರಭದ್ರ 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 ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ ಶಿವಲೋಕದಲ್ಲಿ ಶ್ರೇಷ್ಠ ನೆಮ್ಮದೆನಿಸಿ ದುಷ್ಟ ದೈತ್ಯರನು ನೀ ಸಂಹರಿಸಿ ಶಿವಲೋಕದಲ್ಲಿ ಶ್ರೇಷ್ಠ ನೆಮ್ಮದೆನಿಸಿ ದುಷ್ಟ ದೈತ್ಯರನು ನೀ ಸಂಹರಿಸಿ ದಕ್ಷ ಬ್ರಹ್ಮನ ಶಿರವನ್ನು ಕಡಿದು ಶಿರ ಜೋಡಿಸಿದಯ್ಯ ಮರುಜನ್ಮವನ್ನು ನೀಡಿ ದಕ್ಷನಿಗೆ ಮೋಕ್ಷ ನೀಡಿದಯ್ಯ ದಕ್ಷ ಬ್ರಹ್ಮನ ಶಿರವನ್ನು ಕಡಿದು ಶಿರ ಜೋಡಿಸಿದಯ್ಯ ಮರುಜನ್ಮವನ್ನು ನೀಡಿ ದಕ್ಷನಿಗೆ ಮೋಕ್ಷ ನೀಡಿದಯ್ಯ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ ಕೆಟ್ಟ ಕ್ರೂರರನು ಸುಟ್ಟ ಶೂರನಯ್ಯ ಪುಣ್ಯ ಕ್ಷೇತ್ರಗಳಲ್ಲಿ ನಿತ್ಯ ನೀನಯ್ಯ ಕೆಟ್ಟ ಕ್ರೂರರನು ಸುಟ್ಟ ಶೂರನಯ್ಯ ಪುಣ್ಯ ಕ್ಷೇತ್ರಗಳಲ್ಲಿ ನಿತ್ಯ ನೀನಯ್ಯ ಭದ್ರಕಾಳಿಯ ಪತಿಯೊಂದೆನಿಸಿ ಜಗ ಬೆಳಗಿದಿ ದೇವ ರುದ್ರ ರೂಪವನ್ನು ತಾಳಿ ಶಿವನ ಸೇವೆಯನ್ನು ಗೈದೆ ದೇವ ಭದ್ರಕಾಳಿಯ ಪತಿಯೊಂದೆನಿಸಿ ಜಗ ಬೆಳಗಿದಿ ದೇವ ರುದ್ರ ರೂಪವನ್ನು ತಾಳಿ ಶಿವನ ಸೇವೆಯನ್ನು ಗೈದೆ ದೇವ ವೀರಭದ್ರೇಶ ಹೇ ಜಗದೀಶ ವೀರಭದ್ರೇಶ ಹೇ ಜಗದೀಶ ಕಾಯೋ ಪರಮೇಶ ವೀರೇಶ ಕಾಯೋ ಪರಮೇಶ ವೀರೇಶ
ರುಂಡಮಾಲಾಧರನು ನೀನಯ್ಯಾದ ಕಾರವನಳಿಸಿದಿ ಗುರುದೇವ. ರುಂಡಮಾಲಾಧರನು ನೀನಯ್ಯಾದ ಕಾರವನಳಿಸಿದಿ ಗುರುದೇವ. ಬರುವ ಭಕ್ತರಿಗೆ ಕಾಯುತ ಮುಕ್ತಿಯ ನೀಡಿದ ಶಿವನಯ್ಯ. ಸತ್ಯದಿಂದ ದುಡಿದವರ ಬಾಳನ್ನು ಬೆಳಗಿದಿ ನೀನಯ್ಯ. ಬರುವ ಭಕ್ತರಿಗೆ ಕಾಯುತ ಮುಕ್ತಿಯ ನೀಡಿದ ಶಿವನಯ್ಯ. ಸತ್ಯದಿಂದ ದುಡಿದವರ ಬಾಳನ್ನು ಬೆಳಗಿದಿ ನೀನಯ್ಯ. ವೀರಭದ್ರೇಶ ಹೇ ಜಗದೀಶ, ವೀರಭದ್ರೇಶ ಹೇ ಜಗದೀಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ. ವೀರಭದ್ರೇಶ ಹೇ ಜಗದೀಶ, ವೀರಭದ್ರೇಶ ಹೇ ಜಗದೀಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ, ಕಾಯೋ ಪರಮೇಶ ವೀರೇಶ.
ಅಲಕಟಿಯಲ್ಲಿ ವೀರಭದ್ರನ ವೈಭವ ಲಕ್ಷ ದೀಪದ ಉತ್ಸವ ಅಲಕಟಿಯಲ್ಲಿ ವೀರಭದ್ರನ ವೈಭವ ಹಲಕರಟಿಯ ಜನ ಬಾಳ ಭಕ್ತಿಯಲಿ ಗುರುಲಿಂಗ ಜಂಗಮರ ಸನ್ನಿಧಿಯಲ್ಲಿ ನಮಸ್ಕರಿಸಿ ಹಿರೇಮಠದ ಪೀಠಾಧಿಪತಿಗಳಾದಂಥ ಶಟಸ್ಥಲ ಬ್ರಹ್ಮಿ ರೇಣುಕ ಗಂಗಾಧರ ಶಿವಾಚಾರ್ಯಗಳ ಪಾದಗಳಿಗೆ ಪಡಮುಟ್ಟು ಎಲ್ಲ ನಮ್ಮ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಸ್ವಯಂ ಸೇವಕರಿಗೆ ಒಂದು ಕೈ ಮುಗಿದು ಹೇಳ್ತೀನಿ. ಇವತ್ತು ಅಗ್ನಿ ಪ್ರವೇಶ ನಾವು ಟೈಮಿನ ಮೇಲೆ ಮಾಡೋದಿದೆ. ಅದರ ಸಲುವಾಗಿ ಛತ್ತಿನಾಗಲಿ ಎದುರುಗಡೆ ಈಗ 5-6 ಜನ ನಾವೇ ನಿಂತ ಮೇಲೆ ಸೆಲ್ಲೆತ್ಕೊಂಡು ಒಬ್ಬರನ್ನೊಬ್ಬರು ಕಸ್ಕೊಂಡು ಬೇಡ. ಸಿಸ್ಟಮಿಟಿಕ್ ಎಲ್ಲರಿಗೆ ಕೈ ನೋಡಿ ಹೇಳ್ತೀನಿ. ಈ ಕಡೆ ಮೂಗರು ಈ ಕಡೆ 3 ಜನ ಸಿಸ್ಟಮ್ ಮಾಡಿ ಫಸ್ಟ್ ಕ್ಲಾಸ್ ಯಾರಿಗೆ ಭಕ್ತರಿಗೆ ಹೈರಾಣಾಗಂತಪ್ಲೇ ಮಾಡೋದು ನಮ್ಮ ಕರ್ತವ್ಯ ಅದ. ನಾವೆಲ್ಲ ಸಹಕರಿಸ್ಬೇಕು. ಒಂದೊಂದು ಛತ್ತಿನಾಗ 10 ಮಂದಿ ಬಿಟ್ಟು ಬೇರೆ ಬೇಡ. ಒಂದೊಂದು ಗಂಟೆ ಒಬ್ಬ 10 ಮಂದಿ ಚೇಂಜ್ ಹಾಕೋತ ಹೋಗಿ ಮತ್ತೆ ಯಾರಿಗೆ ಬೇಕೀಗ ನಾವು ಬರ್ತೀನಿ ನಾವು ಹೋಗೋದು ಮತ್ತೆ ಹೋಗಿ ಸರಿ ಮಾಡೋದು. ಫಸ್ಟ್ ಕ್ಲಾಸ್ ಅದ್ರ ಹೀಗಾಗಬೇಕು. ಯಾರಿಗೆ ಏನು ಧಕ್ಕೆ ಆಗೋದಪ್ಲೇ ಮಾಡ್ಲಿಕ್ಕೆ ಸಹಕಾರ ಮಾಡ್ಬೇಕು. ಇವತ್ತು ಎಲ್ಲರಿಗೂ ಸಹಕಾರ ಅದನ್ನ ಇಲ್ಲ. ಸಹಕಾರ ಇದ್ರೆ ಕೈ ಎತ್ರಿ. ಯಾಕಂದ್ರೆ ಶ್ರೀ ವೀರಭದ್ರ ಇವತ್ತೊಂದು ದಿವಸ ನಾಳೆ ಒಂದು ದಿವಸ 2 ದಿವಸ ನಾವು ಸ್ವಲ್ಪ ಇದು ಟೈಮಿಂಗ್. ಇವತ್ತು ಕರೆಕ್ಟ್ 7:00 ನಾವು ದೇವಸ್ಥಾನದಿಂದ ಹೊರಗಡೆ ಪಲ್ಕಿ ಎಂಥದ್ದು ಇದು ಮಾಡೀವಿ. ಮೊದಲು ವಾಲಂಟಿಯರ್ಸ್ ಬಂದು ಈ ಕಂಬದ ಅಡ್ವಾನ್ಸ್ ಲಾಠಿ ಹಾಕೊಂಡ್ಬಿಟ್ರಿ. ಯಾರಿಗೂ ಬಿಡ್ಬೇಕು. ಈ ಸೈಡ್ ಬಂದ್ರೆ ಈ ಸೈಡ್ ಅವರಿಗೆ ಶಲ್ಯ ಹಚ್ಚಿರು ಭೀ ಬರತನ ಅಡ್ಕಿ ಬರತನ ಮಾಡಿದ್ರು ಭೀ ಲಾಠಿ ಹಾಕೊಂಡು ಸಿಸ್ಟಮೆಟಿಕ್. ಆಮೇಲೆ ಹೊರಗಡೆ ನಾಳೆ ಏನದ ನಾವು 7 ಗಂಟೆ ನಾಳೆ ನಮ್ದು ಆರ್ತಿಗೆ ಇರಲ್ಲ, ಸ್ವಾಮಿಗಳು ಇರಲ್ಲ, ನಾವು ವೀರಭದ್ರೇಶ್ವರ ನಾವು ಇಷ್ಟೇ ಇರ್ತೀವಿ. ನಾವು 7 ಗಂಟೆ ನಾಯಿಗೆ ಹೊರಗಡೆ ಇದು ಮಾಡೋಣ. ಅದಕ್ಕೆ ನಾಳೆ ಬೇಕಾದ್ರೆ ಒಳಗಡೆ ಶಾಲೆ ಹಚ್ಚೋದು ನಿರ್ಬಂಧ ಮಾಡೋಣ. ಹೊರಗಡೆ ಹೋದ್ರೆ ಸ್ವಲ್ಪ ಲಘು ಆಗ್ತದೆ. ಅದಕ್ಕೆ ತಾವೆಲ್ಲ ಸಹಕಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ವಿನಂತಿ ಕೇಳ್ಕೊತಾ ಇದ್ದೀನಿ. ತಾವೆಲ್ಲರೂ ಸಹಕರಿಸ್ಬೇಕು.